Hello everyone, welcome to JDK Institution. In this video, I am going to discuss what are the top exams you can take while studying your second PU. I know few of them have given best shot in JEE and few didn't. So don't take any serious decision. There are so many possible ways to go into the IITs, NITs and so on. So let's go one by one. Okay, in this video, we will walk through the top entrance exam across the field like engineering, medical, commerce, law, and even government jobs. We will cover eligibility criteria, the purpose of each exam, and tips to help you to choose the best path for your future. ಈ ವಿಡಿಯೋದಲ್ಲಿ ನಾವು ಟಾಪ್ ಎಂಟ್ರೆನ್ಸ್ ಎಕ್ಸಾಮ್ಗಳ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಯಾವುದ್ಯಾವುದು ಫೀಲ್ಡ್ ಬಗ್ಗೆ ಅಂದರೆ ಇಂಜಿನಿಯರಿಂಗ್ ಆಗ್ಬೋದು, ಮೆಡಿಕಲ್ ಆಗ್ಬೋದು, ಕಾಮರ್ಸ್ ರಿಲೇಟೆಡ್, ಲಾ ಮತ್ತು ಗೌರ್ಮೆಂಟ್ ಜಾಬ್ಸ್. ಈ ಗೌರ್ಮೆಂಟ್ ಜಾಬ್ಸ್ನ ನಾನು ಎರಡನೇ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಇಂಜಿನಿಯರಿಂಗ್, ಮೆಡಿಕಲ್, ಕಾಮರ್ಸ್ ಮತ್ತು ಲಾ ಓದ್ತಿರುವಂಥ ಮಕ್ಕಳಿಗೆ ಯಾವ ಯಾವ ಟಾಪ್ ಎಂಟ್ರೆನ್ಸ್ ಎಕ್ಸಾಮ್ಗಳಿವೆ ಮತ್ತು ಅದರ ಉದ್ದೇಶ ಏನು, ಅದರ ಎಕ್ಸಾಮ್ನ ನೀವು ಕ್ರ್ಯಾಕ್ ಮಾಡಬೇಕಂದ್ರೆ ಏನೇನು ಎಲಿಜಿಬಿಲಿಟಿ ಬೇಕು, ಮತ್ತು ನಿಮಗೆ ಯಾವ ರೀತಿ ನಿಮ್ಮ ಒಂದು ಫ್ಯೂಚರ್ನ ನೀವೇ ಡಿಸೈಡ್ ತೊಗೋಬೋದು ಅಂತ ಹೇಳಿ ಪ್ರತಿಯೊಂದನ್ನು ನಾನು ಏನು ಮಾಡ್ತೀನಿ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ನಾನು ಏನು ಮಾಡ್ತೀನಿ ಅಂದರೆ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ಫಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. So first one is comes as JEE Mains. JEE Mains is a popular exam nowadays. I think already have so most of you have given the entrance exam for JEE Mains. Now paper 2 has called for the application. ಸೊ ಮೊದಲಿಗೆ ಇಂಜಿನಿಯರಿಂಗ್ ರಿಲೇಟೆಡ್ ಎಕ್ಸಾಮ್ ಯಾವುದು ಅಂದರೆ JEE ಮೇನ್ಸ್ ಅಂತ ಬಂದು. JEE ಅಂದರೆ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಪರ್ಪಸ್ ಏನು, ಇದರ ಉದ್ದೇಶ ಏನು? ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಇಂಜಿನಿಯರಿಂಗ್ ಕಾಲೇಜ್ ಮೀನ್ಸ್ ಯಾವ್ದು ಅಂದರೆ NITs, IIITs ಆ್ಯಂಡ್ ಬೇರೆ ಸೆಂಟ್ರಲ್ ಯೂನಿವರ್ಸಿಟೀಸ್ಗಳಲ್ಲಿ BE ಮತ್ತು BTECಗೆ ನಾವು ಈ ಎಕ್ಸಾಮ್ ಮುಖಾಂತರ ನಾವು ಅಡ್ಮಿಷನ್ನ ತೊಗೋಬೋದಾಗುತ್ತೆ. ಇದು ಎಲಿಜಿಬಲ್ ಏನಾಗಿರಬೇಕು ಅಂದರೆ ನಾವು ಸೈನ್ಸ್ ಸ್ಟ್ರೀಮ್ನವರಾಗಿರಬೇಕು. ಅಂದರೆ ಸೆಕೆಂಡ್ PUC ನಾವು ಸೈನ್ಸ್ ಫೀಲ್ಡಿಂದ ಮಾಡಿರಬೇಕು. ಇದರಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಕಂಪಲ್ಸರಿ ನೀವು ಓದಿರಬೇಕಾಗಿರುತ್ತೆ. ಎಕ್ಸಾಮ್ನ ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಎರಡು ಬಾರಿ ಕರೀತಾರೆ, ಒಂದು ಜನವರಿ ಮತ್ತೊಂದು ಏಪ್ರಿಲ್ನಲ್ಲಿ. ಇದಾದಮೇಲೆ ಇನ್ನೊಂದಿದೆ JEE ಅಡ್ವಾನ್ಸ್. ಈ JEE ಅಡ್ವಾನ್ಸಲ್ಲಿ ಪಾಸ್ ಆದರೆ ಏನಾಗ್ಬೋದು, ಎಲ್ಲಿಗೆ ಹೋಗ್ಬೋದು ಅಂದರೆ IITಸ್ನಲ್ಲಿ ನೀವು ಅಡ್ಮಿಷನ್ನ ತೊಗೊಬೋದು. IIITs ಬೇರೆ, NITs ಬೇರೆ, IITs ಬೇರೆ. NIT ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, IITs ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದರಲ್ಲಿ ಯಾರು ತೊಗೊಬೋದು ಅಂದರೆ ಯಾರು ಮೇನ್ಸ್ನ ಕ್ಲಿಯರ್ ಮಾಡಿರ್ತಾರೆ ಅವರು ಅಡ್ವಾನ್ಸ್ನ ತೊಗೊಬೋದು. ಅಡ್ವಾನ್ಸಲ್ಲಿ ಪಾಸ್ ಆದವರು IITಸ್ನಲ್ಲಿ ಏನು ಮಾಡ್ಬೋದು ಅಂದರೆ ಇಂಜಿನಿಯರಿಂಗ್ನ ಜಾಯಿನ್ ಆಗ್ತಾ ಹೋಗ್ಬೋದು. ನೆಕ್ಸ್ಟ್, ಅಕಸ್ಮಾತ್ ನಿಮಗೆ ಏನಾದ್ರು JEE ಆಗಲಿಲ್ಲ, ನಮಗೆ ಬೇರೆ ಏನು ಪಾಸಿಬಿಲಿಟೀಸ್ ಇದೆ ಅಂದರೆ ಬಿಟ್ಸ್ಯಾಟ್ ಅವರು ಕರೀತಾರೆ. ಬಿಟ್ಸ್ಯಾಟ್ ಅಂದರೆ ಯಾರು ಅಲ್ಲ, ಬಿರ್ಲಾ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಆ್ಯಂಡ್ ಸೈನ್ಸ್ ಅಡ್ಮಿಷನ್ ಟೆಸ್ಟ್ ಅಂತ ಹೇಳಿ. ಇಲ್ಲಿ ಬಿರ್ಲಾ ಇನ್ಸ್ಟಿಟ್ಯೂಷನ್ಸ್ ಅಥವಾ ಬಿರ್ಲಾ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನೀವು ಏನು ಮಾಡ್ಬೋದು, ಇಂಜಿನಿಯರಿಂಗ್ ಪರ್ಸ್ಯೂ ಮಾಡ್ಬೋದು. ಇದು ಎಲ್ಲೆಲ್ಲಿ ಸಿಗುತ್ತೆ, BTech ಪ್ರೋಗ್ರಾಮ್ ಸಿಗುತ್ತೆ. ಎಲ್ಲಿ ಪಿಲಾನಿ, ಗೋವಾ ಮತ್ತು ಹೈದರಾಬಾದ್ನಲ್ಲಿ ಈ ಇನ್ಸ್ಟಿಟ್ಯೂಷನ್ನ ನಾವು ನೋಡ್ಬೋದಾಗಿದೆ. ಇಲ್ಲಿ ನೀವು ಏನು ಮಾಡ್ಬೋದು ಅಂದರೆ ನಿಮ್ಮ ಇಂಜಿನಿಯರಿಂಗ್ನ ಅಪ್ರೋಚ್ ಮಾಡ್ಬೋದು, ಅಂದರೆ ನೀವು ಇಂಜಿನಿಯರಿಂಗ್ನ ಮಾಡ್ಬೋದು. ಇದಕ್ಕೆ ನೀವು ಸೈನ್ಸ್ ಸ್ಟ್ರೀಮ್ ಆಗಿರುತ್ತೆ. ಸೊ JEE ಕ್ಲಿಯರ್ ಆಗಲಿಲ್ಲ ಅಂದರೂ ಈ ಎಕ್ಸಾಮ್ಸ್ನ ನೀವು ನೋಡ್ತಾ ಹೋಗ್ಬೋದಾಗುತ್ತೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಇಂಜಿನಿಯರಿಂಗ್. ನೆಕ್ಸ್ಟ್ ಬಂದು VIEEE. VIT ಅಂದರೆ VIT ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್. ಇದು ಎಲ್ಲಿ ಬರುತ್ತೆ ಅಂದರೆ ವಲ್ಲೋರ್, ತಮಿಳುನಾಡು ಅಲ್ಲಿ ಬರೋಂಥ ವಲ್ಲೋರ್ ಯೂನಿವರ್ಸಿಟಿಯಲ್ಲಿ ನೀವು ಇಂಜಿನಿಯರಿಂಗ್ ಮಾಡ್ಬೋದು. ಅಂದರೆ VIT ಎಕ್ಸಾಮ್ನ ತೊಗೊಂಡು ನೀವು ಕೂಡ ಮಾಡ್ಬೋದು. ಇಟ್ ಈಸ್ ಆಲ್ಸೋ ಎ ಬೆಸ್ಟ್ ಇನ್ಸ್ಟಿಟ್ಯೂಷನ್ಸ್. ಇದಾದಮೇಲೆ ಇದಿಷ್ಟು ನಿಮ್ಮ ಟಾಪ್ ಎಂಟ್ರೆನ್ಸ್ ಇಂಜಿನಿಯರಿಂಗ್ ಆಗುತ್ತೆ. ನೆಕ್ಸ್ಟ್ ನಾನು ಏನು ಡಿಸ್ಕಸ್ ಮಾಡ್ತೇನೆ, ಮೆಡಿಕಲ್ ಆ್ಯಂಡ್ ಹೆಲ್ತ್ ಸೈನ್ಸ್. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಬಯಾಲಜಿ ಆರ್ ಮೆಡಿಕಲ್ ಇನ್ ಹೆಲ್ತ್ ಸೈನ್ಸ್, ಹಿಯರ್ ಆರ್ ದಿ ಫ್ಯೂ ಎಕ್ಸಾಮ್. ಫಸ್ಟ್ ಒಂತಿಗೆ ಆಸ್ ಯೂಶುವಲ್ ವಿ ನೋ ದಟ್ NEET ಎಕ್ಸಾಮ್, ದಟ್ ಈಸ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್. ಇದರ ಉದ್ದೇಶ ಏನಾಗಿರುತ್ತೆ ಅಂದರೆ ನೀವು MBBS, ಡೆಂಟಲ್ ಲೈಕ್ BDS ಆ್ಯಂಡ್ ಅದು ಬೇರೆ ಬೇರೆ ಆದಂತಹ ಹೆಲ್ತ್ ಸೈನ್ಸ್ ಪ್ರೋಗ್ರಾಮ್ಸ್ಗಳಲ್ಲಿ ನೀವೇನಾದರೂ ಮಾಡಬೇಕು, ಅಥವಾ ನರ್ಸಿಂಗಿಂದ ಹಿಡಿದು ಬಾಮ್ಸಿಂದ ಹಿಡಿದು ಪ್ರತಿಯೊಂದು ನಿಮಗೆ ಏನಾದರೂ ಮೆಡಿಕಲ್ ಫೀಲ್ಡಲ್ಲಿ ಹೋಗಬೇಕು ಅಂದರೆ ಈ ಎಕ್ಸಾಮ್ ನಿಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇದನ್ನು ನೀವು ಮಾಡಬೇಕಂದ್ರೆ ಇದರಲ್ಲಿ ಈ ಮಕ್ಕಳು ಯಾರಾಗಿರಬೇಕು ಅಂದರೆ ಸೈನ್ಸ್ ಸ್ಟ್ರೀಮ್ನ ಸ್ಟೂಡೆಂಟ್ಸ್ ಆಗಿರಬೇಕು. ಅವರು ಮೇಯ್ನ್ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಕೂಡ ತೊಗೊಂಡಿರಬೇಕಾಗುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಏಮ್ಸ್. ಅಕಸ್ಮಾತ್ ನೀಟ್, ಇಫ್ ಯು ಆರ್ ಗುಡ್ ಅಟ್ ನೀಟ್ ಅಕಸ್ಮಾತ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ನಿಮಗೆ ಏಮ್ಸ್ ಅನ್ನೋದು ಇನ್ನೊಂದು ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಈ ಏಮ್ಸಲ್ಲಿ ನೀವೇನು ಮಾಡ್ಬೋದು ಅಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಆ ಇನ್ಸ್ಟಿಟ್ಯೂಷನ್ ಆಫ್ ಮೆಡಿಕಲ್ ಸೈನ್ಸ್ ಏನೇನಿದೆ ಅಲ್ಲಿ ಹೋಗಿ ನೀವು ಏಮ್ಸಲ್ಲಿ ಮೀನ್ಸ್ ಕೆಲವು ಪ್ರದೇಶಗಳಲ್ಲಿ ಏಮ್ಸ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ. ಸೊ ಅಲ್ಲಿ ನೀವೇನು ಮಾಡ್ಬೋದಾಗಿರುತ್ತೆ, ನೀವು MBBS ಕೋರ್ಸ್ನ ನೀವು ಸ್ಟಡಿ ಮಾಡ್ಬೋದು ಆಗುತ್ತೆ. ಸೊ ಇದಕ್ಕೂ ಕೂಡ ಏನಾಗಿದೆ, ಸೈನ್ಸ್ ಸ್ಟ್ರೀಮ್ನ ಫಾಲೋ ಆಗಬೇಕಾಗುತ್ತೆ. ಅದು ಆಗಲಿಲ್ಲ ಅಂದರೆ ಇನ್ನೊಂದಿದೆ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಷನ್ ಆಫ್ ಪೋಸ್ಟ್ ಗ್ರಾಜ್ಯುಯೇಟ್ ಮೆಡಿಕಲ್ ಎಜುಕೇಷನ್ ಆ್ಯಂಡ್ ರಿಸರ್ಚ್. ಇಲ್ಲಿ ನಿಮಗೆ MBBS ಕೋರ್ಸ್ನ ಕೂಡ ಕೊಡ್ತಾ ಇದ್ದಾರೆ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಷನಿಂದ. ಸೊ ಇದಕ್ಕೂ ಕೂಡ ನೀವೇನಾಗಿರಬೇಕು, ಸೈನ್ಸ್ ಸ್ಟ್ರೀಮಿಂದ ಆಗಿರಬೇಕಾಗುತ್ತೆ. ಅಕಸ್ಮಾತ್ ನೆಕ್ಸ್ಟ್ ಬಂದು ನರ್ಸಿಂಗ್ ಎಂಟ್ರೆನ್ಸ್ ಎಕ್ಸಾಮ್. ಇಫ್ ಯು ಆರ್ ಗುಡ್, ನಿಮಗೆ ನರ್ಸಿಂಗ್ ಮೇಲೆ ಏನಾದ್ರು ಇಂಟ್ರೆಸ್ಟೆಡ್ ಇದ್ದರೆ ನರ್ಸಿಂಗ್ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಇದೆ ಸಪ್ರೇಟಾಗಿ. ಸೊ ಅದರಲ್ಲಿ ನೀವೇನು ಮಾಡ್ಬೋದು ಅಂದರೆ ಇದರಲ್ಲಿ ಡಿಗ್ರಿ ಅಂತ ಬರುತ್ತೆ, BSc ನರ್ಸಿಂಗ್ ಅಥವಾ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಕೋರ್ಸ್. ಸೊ ಇದನ್ನು ತೊಗೊಂಡು ನೀವೇನು ಮಾಡ್ಬೋದು ಅಂದರೆ ಕೋರ್ಸ್ನ ಪರ್ಪೋಸ್ ಮಾಡ್ಬೋದು. ಇದನ್ನು ಯಾವ ಕಡೆ ಕೊಡ್ತಾರೆ ಅಂದರೆ ಏಮ್ಸ್ ಮತ್ತು ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಷನ್,
ಇವೆರಡರಲ್ಲೂ ಕೂಡ ನಿಮಗೆ ಏನಾಯಿತು ನರ್ಸಿಂಗ್ ಕೋರ್ಸಸ್ ಅವೈಲೇಬಲ್ ಇದೆ ಟಾಪ್ ಇನ್ಸ್ಟಿಟ್ಯೂಷನಲ್ಲಿ. ಅದು ಬಿಟ್ಟು ಪ್ರತಿಯೊಂದು ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ಸ್ ಅಂತ ಇರುತ್ತೆ. ಸೊ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ನಲ್ಲಿ ಯಾವ್ಯಾವ ಕಾಲೇಜ್ಗಳು ಸೇರ್ಪಡೆ ಆಗಿರ್ತವೋ ಆ ಪ್ರತಿಯೊಂದು ಕಾಲೇಜ್ಗಳಲ್ಲೂ ಕೂಡ ನರ್ಸಿಂಗ್ ಕೋರ್ಸ್ನ ನಿಮಗೆ ಸಿಗ್ತಾ ಹೋಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಬಂದು ಕಾಮರ್ಸ್ ಆ್ಯಂಡ್ ಬಿಸ್ನೆಸ್. ಇಫ್ ಯು ಆರ್ ಸ್ಟೂಡೆಂಟ್ ಆಫ್ ಕಾಮರ್ಸ್ ಸ್ಟೂಡೆಂಟ್ಸ್, ನೀವೇನಾದ್ರು ಕಾಮರ್ಸ್ ಓದ್ತಾ ಇದ್ದೀರಾ ಅಂದರೆ ಅವರಿಗೆ ಯಾವ ರೀತಿಯ ಅಪರ್ಚುನಿಟೀಸ್ಗಳಿವೆ. ಸೊ ಫಸ್ಟಿಗೆ ಬಂದು ಚಾರ್ಟೆಡ್ ಅಕೌಂಟೆಂಟ್. ಇದರಲ್ಲಿ ನೀವೇನಾಗಿರುತ್ತೋ ಅಂದರೆ ನೀವೇನಾದ್ರು ಚಾರ್ಟೆಡ್ ಅಕೌಂಟೆಂಟ್ ಅಂತ ಆಗಬೇಕಂತಿದ್ರೆ ಈ ಎಕ್ಸಾಮ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ನಿಮಗೆ ಮೊದಲಿಗೆ CPT ಅಂತ ಬರುತ್ತೆ. CPT ಅಂದರೆ ಏನು, ಕಾಮನ್ ಪ್ರೊಫಿಷಿಯನ್ಸಿ ಟೆಸ್ಟ್. ಇದು ಫಸ್ಟ್ ಲೆವೆಲ್ ಆಗಿರುತ್ತೆ. ಇದನ್ನು ಎಲಿಜಿಬಲ್ ಆದಮೇಲೆ ಸೆಕೆಂಡು IPCC ಇಂಟಿಗ್ರೇಟೆಡ್ ಪ್ರೊಫೆಷನಲ್ ಕಾಂಪಿಟೆನ್ಸ್ ಕೋರ್ಸ್, ಇದು ಸೆಕೆಂಡ್ ಲೆವೆಲ್ ಆಗಿರುತ್ತೆ. ಆ್ಯಂಡ್ ಮೂರನೇ ಫೈನಲ್ ಎಕ್ಸಾಮ್ ಬಂದು ಲಾಸ್ಟ್ ಲೆವೆಲ್ CA ಫೈನಲ್ ಎಕ್ಸಾಮ್ ಆಗಿರುತ್ತೆ. ಈ ಮೂರು ಎಕ್ಸಾಮ್ನ ನೀವು ಕ್ವಾಲಿಫೈ ಮಾಡಿದ್ರೆ ನೀವು ಚಾರ್ಟೆಡ್ ಅಕೌಂಟೆಂಟ್ ಆಗ್ತೀರಾ. ಇದಕ್ಕೆ ನೀವೇನಾಗಬೇಕು ಅಂದರೆ ನೀವು ಕ್ಲಾಸ್ 12ನಲ್ಲಿ ಕಾಮರ್ಸ್ ತೊಗೊಂಡಿರಬೇಕು ವಿತ್ ಮ್ಯಾಥಮೆಟಿಕ್ಸ್. ಈವನ್ ಸೈನ್ಸ್ ಸ್ಟೂಡೆಂಟ್ಸ್ ಕ್ಯಾನ್ ಆಲ್ಸೋ ಟ್ರೈ ಹೂ ಎವರ್ ಹ್ಯಾವಿಂಗ್ ಎ ಬ್ಯಾಕ್ಗ್ರೌಂಡ್ ಆಫ್ ಮ್ಯಾಥಮೆಟಿಕ್ಸ್. ನೆಕ್ಸ್ಟ್ CMA ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಇದರಲ್ಲಿ ಏನು ಉದ್ದೇಶ ಅಂದರೆ ನಿಮಗೆ ವರ್ಕ್ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಕೆಲವು ಇನ್ಸ್ಟಿಟ್ಯೂಷನ್ ಕೆಲವು ಮ್ಯಾನೇಜ್ಗಳಲ್ಲಿ ವರ್ಕ್ ಕಾಸ್ಟ್ ಅಂತ ಹೇಳಿ ಕಟ್ ಆಫ್ ಮಾಡ್ತಾರೆ, ಇದು ಮಾಡ್ತಾರೆ. ಸೊ ಅದನ್ನು ಯಾರು ಮಾಡ್ತಾರೆ? ಸೊ ಯಾರು ಮಾಡ್ತಾರೆ ಅಂದರೆ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಯಾರು ಎಲಿಜಿಬಲ್ ಅಥವಾ ಯಾರು ಕ್ವಾಲಿಫೈ ಇರ್ತಾರೋ ಅವರು ಆ ಕೆಲಸನ ತೊಗೊಂಡಿರ್ತಾರೆ. ಸೊ ಇದರಲ್ಲೂ ಕೂಡ ನಿಮಗೆ 3 ಲೆವೆಲ್ ಆದ ಎಕ್ಸಾಮ್ಸ್ ಇರುತ್ತೆ. ಒಂದು ಫೌಂಡೇಶನ್, ಇಂಟರ್ಮೀಡಿಯೇಟ್ ಆ್ಯಂಡ್ ಮತ್ತು ಫೈನಲ್ ಲೆವೆಲ್ ಎಕ್ಸಾಮ್. ಇದಕ್ಕೆ ಎಲಿಜಿಬಿಲಿಟಿ ಏನಾಗಿರುತ್ತೆ ಅಂದರೆ ನೀವು ಕ್ಲಾಸ್ 12ಅಲ್ಲಿ ಕಾಮರ್ಸ್ ಮಾಡಿರಬೇಕಾಗಿರುತ್ತೆ. ನೆಕ್ಸ್ಟ್ ಒನ್ ಕಂಪ್ನಿ ಸೆಕ್ರೆಟರಿ CS. ಇದು ನಿಮಗೆ ಕಂಪ್ನಿ ಸೆಕ್ರೆಟರಿಯ ಕೋರ್ಸ್ ಆಗಿರುತ್ತೆ. ನೀವು ಪ್ರೊಫೆಷನಲ್ ಕೋರ್ಸ್, ನೀವು ಯಾವ್ದಾದ್ರು ಕಂಪ್ನಿಯ ಸೆಕ್ರೆಟರಿ ಆಗಬೇಕು ಅಂತ ಏನಾದ್ರು ನಿಮ್ಮ ಆಸೆ ಇದ್ದರೆ ಸೊ ಈ ಕೋರ್ಸ್ನ ನೀವು ತೊಗೊಳ್ಬೋದಾಗುತ್ತೆ. ಇದಕ್ಕೆ ನೀವು ಆಫ್ಟರ್ ಕ್ಲಾಸ್ 12 ಆಗಿರಬೇಕು. ಈವನ್ ಯಾವುದೇ ಫೀಲ್ಡ್, ಸೈನ್ಸ್ ಆ್ಯಂಡ್ ಕಾಮರ್ಸ್ ಬೋತ್ ಕ್ಯಾನ್ ಡೂ. ಇದರಲ್ಲಿ ಏನಾಗಿರಬೇಕು ಅಂದರೆ ಫಸ್ಟ್ ಕಂಪ್ಲೀಟಿಂಗ್ ಫೌಂಡೇಶನ್ ಕೋರ್ಸ್ನ ಇದು ಮಾಡಬೇಕಾಗುತ್ತೆ, ಫೈನಲ್ ಎಕ್ಸಾಮ್ ಪಾಸ್ ಆಗಬೇಕು. ನೆಕ್ಸ್ಟ್ BBA ಆರ್ BBM ಎಂಟ್ರೆನ್ಸ್ ಎಕ್ಸಾಮ್. ಸೊ ನಿಮಗೇನಾದ್ರು ಅಂಡರ್ ಗ್ರ್ಯಾಜುಯೇಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಆಗಬೇಕು ಅಂದರೆ ಸೊ ಈ ಎಕ್ಸಾಮ್ ತೊಗೊಳ್ತಾ ಹೋಗ್ಬೋದಾಗುತ್ತೆ. ಇದರಲ್ಲಿ ನಿಮಗೆ ಫಸ್ಟಿಗೆ ಒಂದು ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ಅಡ್ಮಿಷನ್ ಟೆಸ್ಟ್ ಇರುತ್ತೆ. ಸೊ ಇದನ್ನು ನೀವೇನಾದ್ರು ಪಾಸ್ ಮಾಡಿದ್ರೆ ನೀವು IIM ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇಂದೋರ್ನಲ್ಲಿ ನೀವು ಡಿಗ್ರಿನ ಅಪ್ರೋಚ್ ಮಾಡ್ಬೋದಾಗಿರುತ್ತೆ. ಅದು ಬಿಟ್ಟರೆ ಇನ್ನೊಂದು ಸಿಂಬಯೋಸಿಸ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಇದೆ ಫಾರ್ ಸಿಂಬಯೋಸಿಸ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಕಮ್. ಸೊ ಅದು ಬಿಟ್ಟರೆ ಏಮಾ UGET. ಸೊ ಈ ಥರ ಬೇರೆ ಥರದಾದಂಥ ಬಿಸ್ನೆಸ್ ಸ್ಕೂಲ್ಗಳಿವೆ. ಸೊ ಅಲ್ಲಿ ನೀವು ಕೂಡ ಅಪ್ರೋಚ್ ಮಾಡ್ತಾ ಹೋಗ್ಬೋದಾಗುತ್ತೆ. ನೆಕ್ಸ್ಟ್ ಬಂದು ಚಾರ್ಟೆಡ್ ಫೈನಾನ್ಷಿಯಲ್ ಅನಾಲಿಸ್ಟ್. ಸೊ ನೀವೇನಾದ್ರು ಚಾರ್ಟೆಡ್ ಫೈನಾನ್ಷಿಯಲ್ ಅನಾಲಿಸ್ಟ್ ಆಗಬೇಕು ಅಂದರೆ ಸೊ CFA ಎಕ್ಸಾಮ್ನ ನೀವು ತೊಗೊಬೋತಾ ಇರುತ್ತೆ. ಇದರಲ್ಲಿ ಏನಾಗಿರುತ್ತೆ ಅಂದರೆ ನೀವು ಡಿಗ್ರಿ ಆಗಿದ್ದರೆ ನೀವು ಡೈರೆಕ್ಟ್ ಸೆಕೆಂಡ್ ಲೆವೆಲ್ ಹೋಗ್ಬೋದು. PUC ಮೇಲೆ ಹೋಗ್ತಿದ್ದೀನಿ ಅಂದರೆ ಫಸ್ಟ್ ಲೆವೆಲಿಂದ ಮಾಡ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಬಂದು ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಲಾ, ನಿಮಗೇನಾದ್ರು ಲಾ ಅಲ್ಲಿ ಇಂಟ್ರೆಸ್ಟೆಡ್ ಇದ್ದರೆ ಯಾವ್ಯಾವ ಎಕ್ಸಾಮ್ ಇದೆ. ಫಸ್ಟಿಗೆ CLAT ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್. ಸೊ ಇದರಲ್ಲಿ ಅಡ್ಮಿಷನ್ 22 ಲಾ ಯೂನಿವರ್ಸಿಟೀಸ್ಗಳಿವೆ. ಅದರಲ್ಲಿ 5 ವರ್ಷದ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ನ ಕೊಡ್ತಾರೆ. ಯಾವುದ್ಯಾವುದು BA LLB, BBA LLB. ಸೊ ಇದಕ್ಕೆ ನೀವು ಯಾವುದೇ ಸ್ಟ್ರೀಮ್ನವರಾಗಿದ್ದರೂ ಕೂಡ ತೊಗೋಬೋದಾಗುತ್ತೆ ಆಫ್ಟರ್ ಕ್ಲಾಸ್ 12. ಇದಾದಮೇಲೆ ಅಲೈಟ್ ಆಲ್ ಇಂಡಿಯಾ ಲಾ ಎಂಟ್ರೆನ್ಸ್ ಟೆಸ್ಟ್. ಇದನ್ನು ನೀವೇನಾದ್ರು ಕ್ಲಿಯರ್ ಇದು ಕೂಡ ತೊಗೊಬೋದಾಗುತ್ತೆ. ಇದರಲ್ಲಿ ನೀವು ಎಲ್ಲಿ ಹೋಗಿ ಮಾಡ್ತೀರಾ ಅಂದರೆ ಡೆಲ್ಲಿಯ ಲಾ ಯೂನಿವರ್ಸಿಟಿಲಿ ನಿಮಗೆ ಅಡ್ಮಿಷನ್ ಸಿಗ್ತಾ ಹೋಗುತ್ತೆ ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡಿದ್ರೆ. ಇದಕ್ಕೂ ಕೂಡ ನೀವು ಯಾವುದೇ ಸ್ಟ್ರೀಮ್ನವ್ರು ಆಗಿರ್ಬೋದು ಆಫ್ಟರ್ 12 ತೊಗೊಬೋದಾಗಿರುತ್ತೆ. ಅದು ಬಿಟ್ಟರೆ ಲಾ ಸ್ಕೂಲ್ ಅಡ್ಮಿಷನ್ ಟೆಸ್ಟ್. ಇದು ಕೂಡ ಏನಾಗಿರುತ್ತೆ ಲೈಕ್ ಜಿಂದಾಲ್ ಗ್ಲೋಬಲ್ ಯೂನಿವರ್ಸಿಟಿ ಅಥವಾ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ನೀವು ಏನು ಮಾಡ್ಬೋದು, ಲಾನ ಅಪ್ರೋಚ್ ಮಾಡ್ಬೋದು, ಲಾ ಕೋರ್ಸಸ್ನ. ಇದು ಕೂಡ ನೀವು ಯಾವುದೇ ಸ್ಟ್ರೀಮ್ನವ್ರು ಆಗಿರ್ಬೋದು. ನೆಕ್ಸ್ಟ್ ಅದರ್ವೈಸ್ ನಿಮಗೆ ಯಾರಿಗಾದ್ರೂ ಡಿಸೈನಿಂಗ್ ಆ್ಯಂಡ್ ಫೈನ್ ಆರ್ಟ್ಸ್, ಆರ್ ಯು ಇಂಟ್ರೆಸ್ಟೆಡ್ ಇನ್ ಡಿಸೈನಿಂಗ್ ಆ್ಯಂಡ್ ಫೈನ್ ಆರ್ಟ್ಸ್ ಆಗಿದೆ, ನಿಮಗೆ ಯಾವ ಎಂಟ್ರೆನ್ಸ್ ಎಕ್ಸಾಮ್ಗಳಿವೆ. ಫಸ್ಟ್ NID ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಡಿಸೈನ್ ಎಂಟ್ರೆನ್ಸ್ ಎಕ್ಸಾಮ್. ಸೊ ಇಲ್ಲಿ ನಿಮಗೆ ಏನು ಮಾಡುತ್ತೆ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಆಫ್ ಡಿಸೈನಿಂಗ್ ಕ್ಯಾಂಪಸ್ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಡಿಸೈನಿಂಗ್ ಕ್ಯಾಂಪಸ್ಗಳಿಂದ ನಿಮಗೆ ಬ್ಯಾಚುಲರ್ ಆಫ್ ಡಿಸೈನ್ಸ್ ಅನ್ನೋ ಡಿಗ್ರಿನ ನಿಮಗೆ ಕೋರ್ಸ್ನ ಆಫರ್ ಮಾಡ್ತಾರೆ. ಯು ಕ್ಯಾನ್ ಅಪ್ಲೈ ಹೂ ಎವರ್ ಯು ವಾಂಟ್ ಇನ್ ವಾಟ್ ಎವರ್ ಕೋರ್ಸ್ ಯು ಆರ್ ಸ್ಟಡಿಂಗ್, ದಟ್ ಈಸ್ ಆಫ್ಟರ್ ಕ್ಲಾಸ್ 12. ನೆಕ್ಸ್ಟ್ ಬಂದು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಎಂಟ್ರೆನ್ಸ್ ಎಕ್ಸಾಮ್. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಫ್ಯಾಷನ್ ಆರ್ ಡಿಸೈನಿಂಗ್, ದೇರ್ ಈಸ್ ಆಲ್ಸೋ ವೆರಿ ಮಚ್ entrance exam is there for admission. That is, one is Bachelor of Design and Bacheloration of Fashion Technology courses. You have to take this exam. If you qualify this exam, you can approach whatever the national institutions which offer these courses. You can go and do your work. ಇದಕ್ಕೂ ಕೂಡ ನೀವು ಆಫ್ಟರ್ ಕ್ಲಾಸ್ 12 ಅಪ್ರೋಚ್ ಮಾಡಿ. ಅದು ಬಿಟ್ಟರೆ UCET ಬಂದು ಅಂಡರ್ ಗ್ರ್ಯಾಜುಯೇಟ್ ಕಾಮನ್ ಎಂಟ್ರೆನ್ಸ್ ಫಾರ್ ಡಿಸೈನ್. ಸೊ ಇದು ಕೂಡ ನಿಮಗೆ IITsನಲ್ಲಿ ನಿಮಗೆ ಸೀಟ್ನ ಸಿಗ್ತಾ ಹೋಗುತ್ತೆ. ಈ ಎಕ್ಸಾಮ್ನ ನೀವು ಕ್ರ್ಯಾಕ್ ಮಾಡಿದ್ರೆ ಇದೇ ಡಿಸೈನಿಂಗ್ ಕೋರ್ಸಸ್ನ ನೀವು IITsನಲ್ಲಿ ಮಾಡ್ತಾ ಹೋಗ್ತೀರಾ. ಇದ್ರ ಅಪ್ಲಿಕೇಶನ್ ಆಲ್ರೆಡಿ ಓವರ್ ಆಗಿದೆ. ಐ ಥಿಂಕ್ ನೆಕ್ಸ್ಟ್ ಫೆಬ್ರವರಿಯಿಂದ ನಿಮಗೆ ಎಕ್ಸಾಮ್ ಕಾಲಪ್ ಆಗುತ್ತೆ, ಮಾರ್ಚ್ ಏಪ್ರಿಲ್ನಲ್ಲಿ. ಸೊ ಇದಕ್ಕೂ ಕೂಡ ಕ್ಲಾಸ್ 12 ಆಗಿರಬೇಕು. ನೆಕ್ಸ್ಟ್ ಬಂದು ಡಿಸೈನ್ ಮತ್ತು ಫೈನ್ ಆರ್ಟ್ಸ್. ನಿಮಗೇನಾದ್ರು ಡಿಸೈನಿಂಗ್ ಇದ್ದರೆ ಡಿಸೈನಿಂಗ್ ಮೇಲೆ ಆಲ್ರೆಡಿ ನಾವು ಹಿಂದೆ ನೋಡಿದ ಪ್ಯಾಷನ್, ನೀವೇನಾದ್ರು ಡಿಸೈನಿಂಗ್ ಮಾಡ್ತೀರಾ ಅಂತ ಏನಿದೆ ಅದಕ್ಕೆ ಬಂದು JNU ಎಂಟ್ರೆನ್ಸ್ ಎಕ್ಸಾಮ್. ಇಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಲ್ಯಾಂಗ್ವೇಜ್ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಿಂದ ನಿಮಗೆ ಸಿಗ್ತಾ ಹೋಗುತ್ತೆ. ಅದು ಬಿಟ್ಟರೆ DU ಎಂಟ್ರೆನ್ಸ್ ಎಕ್ಸಾಮ್. ಸೊ ಡೆಲ್ಲಿ ಯೂನಿವರ್ಸಿಟಿನ BA, BSc, BCom
ಪ್ರತಿಯೊಂದಕ್ಕೂ ನೀವು ನೋಡ್ತಾ ಹೋಗ್ಬೋದಾಗುತ್ತೆ. ನೆಕ್ಸ್ಟು ಲಾಸ್ಟಿಗೆ ಒಂದು ಅಕಸ್ಮಾತ್ ನಿಮಗೆ ಏನಾದರೂ ಫ್ಲೈಟ್ ಅಥವಾ ಏರೋಪ್ಲೇನ್ನ ಓಡಿಸೋ ಆಸೆ, ಪೈಲಟ್ಸ್ ಅಂತ ನಾವು ಯೂಶಲಿ ವಿ ಹ್ಯಾವ್ ಎ ಡ್ರೀಮ್ ಅಟ್ ಯಂಗರ್ ಏಜ್ ಟು ಬಿಕಮ್ ಎ ಪೈಲಟ್. ದಿಸ್ ಇಸ್ ದ ಬೆಸ್ಟ್ ಚಾಯ್ಸ್, ದಟ್ ಈಸ್ BSc ಏವಿಯೇಷನ್. ಸೊ ಇಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ನಿಮಗೆ ಪೈಲಟ್ ಟ್ರೈನಿಂಗ್ ಮತ್ತು ಏರ್ ಟ್ರಾಫಿಕ್ ಕಂಟ್ರೋಲ್ ಆ್ಯಂಡ್ ಏವಿಯೇಷನ್ ಮ್ಯಾನೇಜ್ಮೆಂಟ್ ಮೂರು ಕೂಡ ಸಿಗ್ತಾ ಹೋಗುತ್ತೆ ಈ ಕೋರ್ಸ್ನಲ್ಲಿ. ಮೀನ್ಸ್ ಟ್ರಾಫಿಕ್, ಏರ್ಪೋರ್ಟ್ನಲ್ಲಿ ಟ್ರಾಫಿಕ್ ಮತ್ತು ಫ್ಲೈಟ್ಗಳನ್ನ ಬರೋದು ಹೋಗೋದು ನೋಡ್ಕೊಳೋದು, ಮತ್ತು ಪೈಲಟ್ ಟ್ರೈನಿಂಗ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ಇದಕ್ಕೆ ನೀವು ಏನಾಗಿರಬೇಕು ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ಗಳಿವೆ, ಇವನ್ನ ನೀವು ತೊಗೊಂಡು ನೀವೇನು ಮಾಡಬೇಕಾಗುತ್ತೆ, ಮಾಡ್ತಾ ಹೋಗಬೇಕಾಗುತ್ತೆ. ಇದಕ್ಕೆ ನಿಮಗೆ PUC ಆಗಿರಬೇಕು ವಿತ್ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಆ್ಯಂಡ್ ಇಂಗ್ಲೀಷ್ ಮೇಯ್ನ್. ಸೊ ಮಿನಿಮಮ್ 50 to 60% ಮಾರ್ಕ್ಸ್ ಇರಬೇಕು. ಸೊ ಮೆಡಿಕಲ್ ಫಿಟ್ನೆಸ್ ಕೂಡ ಇರಬೇಕಾಗುತ್ತೆ. ಸೊ ಇದರಲ್ಲಿ ಕೂಡ ಒಳ್ಳೆ ಲೈಫ್ ಇದೆ, ಬಿಕಾಸ್ ಮೋರ್ ನಂಬರ್ ಆಫ್ ಬಿಸ್ನೆಸ್, ದೇರ್ ಆರ್ ಮೋರ್ ನಂಬರ್ ಆಫ್ ಮಲ್ಟಿ ಮಿಲಿಯನ್ ಬಿಸ್ನೆಸ್ ಮೆನ್ಸ್ ಆರ್ ಅರೈಸಿಂಗ್ ಇನ್ ಇಂಡಿಯಾ. ಸೊ ದಟ್ ಎವ್ರಿ ಒನ್ ವಿಲ್ ಕೀಪ್ ಒನ್ ಚಾರ್ಟೆಡ್ ಪ್ಲೇನ್, ರೈಟ್? ಸೊ ಎಲ್ಲರೂ ಒಂದೊಂದು ಪ್ರೈವೇಟ್ ಜೆಟ್ ಅಂತ ಇದ್ರು, ಆ ಪ್ರೈವೇಟ್ ಜೆಟ್ಸ್ ಓಡ್ಸೋಕ್ಕೂ ಡ್ರೈವರ್ ಬೇಕಲ್ಲ, ಪೈಲಟ್ ಬೇಕಲ್ಲ. ಸೊ ಯು ಹ್ಯಾವ್ ಮೋರ್ ನಂಬರ್ ಆಫ್ ಆಪರ್ಚುನಿಟಿ ಆ್ಯಂಡ್ ಮೋರ್ nowadays more people are traveling in by plane, so that it is also a best area to look in future. Okay, thank you. These are the few important top exams na ಮಾತ್ರ ಡಿಸ್ಕಸ್ ಮಾಡಿದ್ದೀನಿ, ಪ್ರತಿಯೊಂದು ಎಕ್ಸಾಮ್ನ ಡಿಸ್ಕಸ್ ಮಾಡಿಲ್ಲ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಕಮೆಂಟ್ ಡೌನ್. ಸೊ ನಾನು ಪ್ರತಿಯೊಂದು 12th ಆದಮೇಲೆ ಯಾವ್ಯಾವ ಎಕ್ಸಾಮ್ ಇದೆ ಪ್ರತಿಯೊಂದು ಎಕ್ಸಾಮ್ನ ಡೀಟೇಲ್ಸ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ಜಸ್ಟ್ ಇಂಪಾರ್ಟೆಂಟ್ ಟಾಪ್ ಎಂಟ್ರೆನ್ಸ್ ಎಕ್ಸಾಮ್ಸ್ನ ಡಿಸ್ಕಸ್ ಮಾಡ್ತಾ ಹೋಗಿದ್ದೀನಿ. ಓಕೆ, ಥ್ಯಾಂಕ್ ಯು. ಮುಂದಿನ ಪಾರ್ಟಲ್ಲಿ ನಾನು ಜಾಬ್ಸ್ ರಿಲೇಟೆಡ್ ಏನೇನಿದೆ ಆಫ್ಟರ್ 12th ಅಂತಲೂ ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು.